ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಸವನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರ ಮತ್ತು ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು. ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆಯಾಗಿದ್ದೀರಿ. ಯಾರಿಗೆ ಗೊತ್ತಿಲ್ವಾ? ನೋಡಿ, ಕೋವಿಡ್ನಲ್ಲಿ ಭ್ರಷ್ಟಾಚಾರ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಅಧಿವೇಶನದ ಒಳಗಡೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ 2,000 ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು. ಆ 2,000 ಕೋಟಿಯಲ್ಲಿ ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಈ ರೀತಿ ಒಂದೊಂದು ಇಲಾಖೆಗೆ 500 ಕೋಟಿ ಬಿಡುಗಡೆಯಾಗಿದೆ. 40,000 ಕೋಟಿ ಅಂತ ಹೇಳಿದ್ರಲ್ಲ, ನಾನು ಸವಾಲಾಗ್ತೀನಿ. ದಾಖಲೆ ಸಮೇತ ಚರ್ಚೆ ಬರಬೇಕು.